ಇವತ್ತಿನ ದಿನ ವಿಶೇಷವಾಗಿ ನಾವು ನಮ್ಮ ಬೆಂಗಳೂರು ಸಚಿವರು ಕೃಷ್ಣ ಬೈರೇಗೌಡರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರನ ಕೊಡೋದ್ರ ಮುಖೇನ ಅವ್ರಿಗೆ ಮನವಿ ಮಾಡಿದ್ದೀವಿ. ಬೀದಿ ವ್ಯಾಪಾರಿಗಳ ಸಮಸ್ಯೆ ಏನು ಅಂತೇಳಿ ಮನವಿ ಮಾಡಿದ್ದೀವಿ. ಬೀದಿ ವ್ಯಾಪಾರಿಗಳಿಗೆ ತೊಂದರೆ ಕೊಡಬೇಡಿ ಅಂತೇಳಿ ಮನವಿ ಮಾಡಿದ್ದೀವಿ. ಬೀದಿ ವ್ಯಾಪಾರಿಗಳನ್ನ ಒಕ್ಕಲೆಬ್ಬಿಸಬೇಡಿ ಅಂತ ಹೇಳಿದ್ವಿ. ಬೀದಿ ವ್ಯಾಪಾರಿಗಳು ಬಹಳಷ್ಟು ಬಡವರು, ಅಮಾಯಕರು, ಮಹಿಳೆಯರೇ ಇದ್ದಾರೆ ಅಂತೇಳಿ ಕೂಡ ಅವ್ರಿಗೆ ಮನವರಿಕೆ ಮಾಡಿದ್ದೀವಿ. ಬೀದಿ ವ್ಯಾಪಾರಿಗಳು ನಮ್ಮ ಬೀದಿ ವ್ಯಾಪಾರ ಇದೆಯಲ್ಲ, ಅದು ನಮ್ಮ ಸಂವಿಧಾನಬದ್ಧ ಹಕ್ಕೋದು. ಯಾರನ್ನು ನಮ್ಮ ಹಕ್ಕುಗಳನ್ನ ಉಲ್ಲಂಘನೆ ಮಾಡೋಕ್ಕಾಗಲ್ಲ. ಯಾವುದೇ ಸರ್ಕಾರ ಆಗಲಿ ಅವರು ಯಾವುದೇ ರೀತಿ ಕ್ರಮ ಜರುಗಿಸಬೇಕಾದ್ರೆ ಅಲ್ಲಿ ಒಂಚೂರು ಕಾನೂನು, ಸಂವಿಧಾನ, ಚೌಕಟ್ಟು, ಮಾನವೀಯತೆ, ಮನುಷ್ಯತ್ವದಿಂದ ನಡ್ಕೋಬೇಕಾಗಿರೋದು ಸರ್ಕಾರದ ಆದ್ಯ ಕರ್ತವ್ಯ. ಈ ಸರ್ಕಾರ ನಿಜವಾಗ್ಲೂ ಬಡವರ ಬಗ್ಗೆ ಕಾಳಜಿ ಇಲ್ಲ. ಇವ್ರದ್ದು ಒಂಥರ ಹೈಟೆಕ್ ಸರ್ಕಾರ. ಈಗೆಲ್ಲ ಒಂದ್ ಕಡೆ ಸಿಂಗಾಪುರ್ ಮಾಡ್ತೀವಿ, ಮಂಗಾಪುರ ಮಾಡ್ತೀವಿ ಅಂತೇಳಿ ತಗೊಂಬಂದು ನಮ್ಮನ್ನೆಲ್ಲ ಬೆಂಗಳೂರಲ್ಲಿ ಇನ್ನ ಇಡ್ಸವ್ರೆ. ಸಿಂಗಾಪುರನೂ ಆಗಿಲ್ಲ, ಮಂಗಾಪುರನೂ ಆಗಿಲ್ಲ, ಯಾವುದೂ ಬದಲಾವಣೆನೂ ಆಗಿಲ್ಲ. ಈಗ ಈ ನಿಟ್ಟಿನಲ್ಲಿ ನಮ್ಮ ಬದುಕು ಬದಲಾವಣೆ ಆಗಬೇಕಾದ್ರೆ ನಮಗೆ ಅಭಿವೃದ್ಧಿ ಬೇಕಾದ್ರೆ ನಮ್ಗೆ ವ್ಯಾಪಾರ ಬೇಕು. ನಮ್ಮ ಬೀದಿ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಮಕ್ಕಳ ಎಜುಕೇಶನ್ಗೆ ಅವಕಾಶ ಮಾಡಿಕೊಡ್ಬೇಕು. ಇವಾಗ ಏನೋ ನಾನು, ಶಿವಕುಮಾರ್ ನಾಯಕ್, ನಮ್ಮ ಕ್ರಾಂತಿರಾಜು, ನಮ್ಮ ಲೀಡರ್ಗಳು, ಒಂದು ಅಷ್ಟರ ರಾಜಣ್ಣ ಅವರೆಲ್ಲ ಬಂದಿದ್ದಾರೆ ಅಂದ್ಕೊಳ್ಳಿ. ನಾವೆಲ್ಲ ನಮ್ಮ ಮಕ್ಕಳನ್ನೆಲ್ಲ ಐಪಾಯ್ ಶಾಲೆಗಳಲ್ಲಿ ಓದಿಸ್ತಾ ಇದೀವಿ. ಆದ್ರೆ ನೋಡಿ, ಬಡವರು, ಅಮಾಯಕರು, ಅವಿದ್ಯಾವಂತರು, ಅಬಲೆ ಹೆಣ್ಣುಮಕ್ಕಳು ಇವರೆಲ್ಲ ಮಕ್ಕಳನ್ನೆಲ್ಲ ಎಜುಕೇಶನ್ ಕೊಡಿಸ್ತಾರೆ. ಎಲ್ರಿಗೂ ಆರ್ಥಿಕ ಸಮಾನತೆ ಇರಬೇಕಲ್ವಾ? ಎಲ್ಲಿದೆ ಆರ್ಥಿಕ ಸಮಾನತೆ? ಈ ನೀತಿಗೆಟ್ಟ ಸರ್ಕಾರಕ್ಕೆ, ಈ ಲುಚ್ಚ ಸರ್ಕಾರಕ್ಕೆ, ಈ ಅವಿವೇಕಿ ಸರ್ಕಾರಕ್ಕೆ, ಈ ಕಾನೂನು ಬಾಹಿರವಾದಂಥ ಸರ್ಕಾರಕ್ಕೆ ನಾವು ಯಾವ ರೀತಿ ತಿಳುವಳಿಕೆ ಹೇಳ್ಬೇಕು ಅಂತೇಳಿ ನಮಗಂತೂ ಮನವರಿಕೆ ಆಗ್ತಾ ಇಲ್ಲ. ಯಾಕಂದ್ರೆ ಇವರು ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕು. ಯಾವ ರೀತಿ ಯೋಚನೆ ಮಾಡಬೇಕು? ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕು. ಇವತ್ತು ಬೀದಿ ವ್ಯಾಪಾರಗಳನ್ನ ತೆರವುಗೊಳಿಸ್ಬಿಟ್ರೆ ನಾಳೆ ಬೆಳಿಗ್ಗೆ ಇವ್ರ ದಾರಿ ಏನು, ಇವ್ರಿಗೇನಾದ್ರೂ ಪರ್ಯಾಯ ವ್ಯವಸ್ಥೆ ಮಾಡಿದ್ದೀವಾ ಅಂತೇಳಿ ಸರ್ಕಾರ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಇಲ್ಲ, ಕೃಷ್ಣ ಬೈರೇಗೌಡರು, ರಾಹುಲ್ ಗಾಂಧಿ, ಇನ್ನ ಕೆಲವು ಲೀಡರ್ ನಮ್ಮ ಸ್ನೇಹಿತರುಗಳೆಲ್ಲ ಇದ್ದಾರೆ, ಹೇಳಿದ್ರೆ ಅವರೆಲ್ಲ MLA ಗಳು ಅವರೆಲ್ಲ ಇದಾರಲ್ಲ, ಮಿನಿಸ್ಟರ್ ಮಕ್ಕಳುಗಳು ಅವರೆಲ್ಲ ಮಿನಿಸ್ಟ್ರು, ಮಾಜಿ ಮಿನಿಸ್ಟರ್ ಮಕ್ಕಳು. ಅವ್ರ ಎಜುಕೇಶನ್ ಅಲ್ಲೆಲ್ಲ ಫಾರಿನಲ್ಲಿ ಆಗಿರೋದು. ಇಂಡಿಯಾದಲ್ಲಿ, ಭಾರತದಲ್ಲಿ, ಕರ್ನಾಟಕದಲ್ಲಿ, ಬೆಂಗಳೂರುಗಳು ಬಡವರು ನಮ್ಮ ಪರಿಸ್ಥಿತಿ ಅವ್ರಿಗೆ ಗೊತ್ತಿಲ್ಲ. ಅವರೆಲ್ಲ ಚಿನ್ನ ಸ್ಪೂನಲ್ಲಿ ಊಟ ಮಾಡೋರು. ನಾವೆಲ್ಲೂ ನಮಗೂ ಅವ್ರಿಗೂ ಹೋಲಿಕೆ ಮಾಡ್ಕೊಳಕ್ಕಾಗಲ್ಲ. ಅವ್ರ ಥರನೇ ನಮ್ಮ ಲೈಫ್ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀವಿ, ನನ್ನ ಲೈಫ್ ಅಂದರೆ ನನ್ನ ಲೈಫ್ ಅಲ್ಲ, ನಮ್ಮ ಬೀದಿ ವ್ಯಾಪಾರಿಗಳ ಲೈಫು ಆ ಥರ ಇಲ್ಲ. ಹಂಗಾಗಿ ಮಾನವೀಯತೆ ದೃಷ್ಟಿಯಿಂದ ಸರ್ಕಾರ ಕಾನೂನು ನಿಟ್ಟಿನಲ್ಲಿ ವ್ಯಾಪ್ತಿಯಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಪೊಲೀಸರನ್ನ ಬಳಕೆ ಮಾಡಿಕೊಂಡು, ಪೊಲೀಸರ ಮುಖಾಂತರ ದೌರ್ಜನ್ಯ ಮಾಡಿಸ್ಕೊಂಡು, ಪೊಲೀಸರನ್ನ ನಮ್ಮ ಮೇಲೆ ಚೂಬಿಟ್ಟು, ನಾವೇನೋ ದೊಡ್ಡ ದೊರಡೆಕರು ಇದ್ದಂಗೆ ಬೀದಿ ವ್ಯಾಪಾರಿಗಳು ತಗೊಂಬಂದು ಪೊಲೀಸ್ ಬ್ಯಾಂಡ್ಗಳು ಹಾಕೊಂಡು ಇಲ್ಲಿ ಸಲ್ಲದ ಆರೋಪಗಳು ಮಾಡಿ ದೌರ್ಜನ್ಯಗಳು ಎಸಗಿ ನಮ್ಮ ಹೆಣ್ಮಕ್ಳು ಇನ್ನೇ ಮುಂದೆ ನೋಡಿದವ್ರು ಯಾರು ಹೇಳಿದ್ರು, ನಮ್ಮ ಹೆಣ್ಮಗು ಒಂದು ಬಿಳಿದ್ರ ಯಾರು ಹೇಳಿದ್ರು, ಅಣ್ಣ ಕೂತಿದ್ದೀನಿ, ಕೈ ಹಿಡಿದು ಎಳೆದ್ಬಿಟ್ರು ಅಣ್ಣ. ಅದ್ಯಾರೋ ಒಬ್ರು ಅಧಿಕಾರಿ ನನ್ನ ಮುಂದೆ ಹೇಳ್ತಾರೆ ಹೆಣ್ಮಗುಗೆ, ನಿನ್ನ ವಯಸ್ಸೇನೆ ಅಂತೇಳಿ. ಅಂದ್ರೆ ಇದೆಲ್ಲ ಸರಿನಾ? ಇದೆಲ್ಲ ಈ ಸರ್ಕಾರ ಕಾಣಲ್ವಾ? ಹಿಂದೆ ಸಿದ್ದರಾಮಯ್ಯನವ್ರು ಇರುವಾಗ ಇದೇ DK ಶಿವಕುಮಾರ್ ಬೆಂಗಳೂರು ಉಸ್ತುವಾರಿ ಸಚಿವರಾಗಿದ್ರು. ಯಾಕೆ ಫುಟ್ಬಾಲ್ ಸಮಸ್ಯೆ ಬಂದಿಲ್ಲ? ಇವತ್ತು ಇದೇ DK ಶಿವಕುಮಾರ್ ಮುಖ್ಯಮಂತ್ರಿ ಆಗವನಿ. ಯಾಕೆ ಇವತ್ತಿನ ದಿನ ಸಮಸ್ಯೆ ಬರ್ತಾ ಇದೆ? ಬೆಂಗಳೂರು ಸಚಿವರು ಕಾನೂನು ಕೋಶದ ಅಭಿಪ್ರಾಯ ತಗೋಬೇಕಲ್ವಾ? ಇವರು ಸುಪ್ರೀಂ ಕೋರ್ಟ್ ಆದೇಶ ಹೇಳ್ತಾರೆ, ಸಂವಿಧಾನದಲ್ಲಿ ಇದೆಯಲ್ಲ, ಯಾರನ್ನಾದ್ರೂ ಒಬ್ಬರನ್ನ ತೆರವುಗೊಳಿಸ್ಬೇಕಾದ್ರೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಡ್ಬೇಕು, ಅನ್ನಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳಿದೆಯಲ್ಲ, ಆ ಕಾನೂನು ಗೊತ್ತಿಲ್ವ ಇವ್ರಿಗೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಜೀವಿತ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಬದುಕಿರೋ ಹಕ್ಕು ಕೊಟ್ಟಿದ್ದಾರಲ್ಲ. ವ್ಯಾಪಾರ ಮಾಡೋದಕ್ಕೆ ಹಕ್ಕು, ಅನ್ನ ತಿನ್ನೋದಕ್ಕೆ ಹಕ್ಕು, ಎಜುಕೇಶನ್ ಒಂದು ಹಕ್ಕು, ರಾಜಕಾರಣ ಒಂದು ಹಕ್ಕು, ಶಿಕ್ಷಣ ಒಂದು ಹಕ್ಕು. ಯಾರು ಕೊಟ್ಟಿರೋದು? ಬಾಬಾ ಸಾಹೇಬ್ ಡಾಕ್ಟರ್ B.R. ಅಂಬೇಡ್ಕರ್. ಅಂತ ಹಕ್ಕನ ಇವರು ಪುಡುಗೇಶ 5 ವರ್ಷ ಬಂದಿರೋರು ಕಿತ್ಕೊಂಡ್ಬಿಡ್ತಾರೆ ಅಂದ್ರೆ ನಾವು ಬಿಡ್ತೀವಾ? ಅದೆಲ್ಲ ಬೆಳಕಾಗಲ್ಲ, ಅದೆಲ್ಲ ಆಗಲ್ಲ, ಅದೆಲ್ಲ ಸಾಧ್ಯವಿಲ್ಲ. ಜನ ಎಲೆಕ್ಷನ್ ಅಲ್ಲಿ ಪಾಠ ಕಳಿಸ್ತಾರೆ. ಇವಾಗ ನೀವೇನೇ ಮಾಡಿ ನಿಮ್ಮ ಆಟ ಇನ್ನು ಎಷ್ಟು ದಿನ? 2 ವರ್ಷ. ಎಷ್ಟು ದಿನ? 2 ವರ್ಷನೇ ಇಲ್ಲ, 1.5 ವರ್ಷ ನಿಮ್ಮ ಆಟ. 1.5 ವರ್ಷ ಯಾರು ಬರ್ತಾರೆ? ನಿಮ್ ಸರ್ಕಾರ ಬರ್ತಾ? ಹೋಗ್ಲಿ, ನಿಮ್ ಮಿನಿಸ್ಟರ್ಗಳಾಗ್ಬಿಟ್ಟು ಇವಾಗ ನಮ್ಮ ಬಡವ್ರ ಮೇಲೆ, ಅಮಾಯಕರ ಮೇಲೆ, ಮಹಿಳೆಯರ ಮೇಲೆ, ಕೂಲಿ ಕಾರ್ಮಿಕರ ಮೇಲೆ, ಬೀದಿ ವ್ಯಾಪಾರಿಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರಲ್ಲ, ಮತ್ತೆ ನೀವು ಗೆದ್ದು ಬರ್ತೀರಾ? ಲಾಸ್ಟ್ ಗೆದ್ದಿರೋದು ಒಂದು 500,000 ವೋಟ್ ಲೀಡ್ ಅಷ್ಟೇ. ನೀವು ಮುಂದಕ್ಕೆ ಅದೂ ಬರಲ್ಲ. ಈ ರೀತಿ ಬಡವ್ರಿಗೆ ಏನಾದ್ರು ಹೊಟ್ಟೆ ಮೇಲೆ ಹೊಡೆದ್ರೆ ಅದೂ ಬರಲ್ಲ, ಅದನ್ನೂ ಬರಲ್ಲ. ಹಂಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತೀವಿ, ಗೌರವಾನ್ವಿತರು ಬೀದಿ ವ್ಯಾಪಾರಿಗಳಿಗೆ ಅವಕಾಶ ಮಾಡಿಕೊಡ್ಬೇಕು. ಬೆಂಗಳೂರು ಉಸ್ತುವಾರಿ ಸಚಿವರಿಗೆ ಮನವಿ ಮಾಡ್ಕೊಳ್ತೀವಿ, ಕೃಷ್ಣ ಬೈರೇಗೌಡರಿಗೆ, ನಿಮ್ಗೆ ನಿಮ್ದೇ ಆದಂತ ಇತಿಹಾಸ ಇದೆ.
ನಿಮ್ಮ ತಂದೆಯವ್ರಿಗೆ ಒಳ್ಳೆ ಹೆಸರಿದೆ, ಅದನ್ನ ಹಾಳು ಮಾಡಬೇಡಿ. ದಯಮಾಡಿ ಫುಟ್ಪಾತ್ ವ್ಯಾಪಾರಿಗಳಿಗೆ ಅವಕಾಶ ಮಾಡಿಕೊಡಿ. ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಅದನ್ನೇ ಹೇಳ್ತೀನಿ. ಹಿಂದೆ ಸರ್ಕಾರ ಇದ್ದಾಗ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ರು, ಬೆಂಗಳೂರು ಸಚಿವರಾಗಿದ್ರು. ಯಾಕೆ ಬೀದಿ ವ್ಯಾಪಾರಿಗಳ ಸಮಸ್ಯೆ ಬಂದಿಲ್ಲ? ಯಾಕೆ ಬಂದಿಲ್ಲ? ನೀವೇನೇ ಮಾಡಿದ್ರು, ಇಲ್ಲಿ ಏನೇ ಆಟ ಆಡಿದ್ರು ನಿಮಗಿನ ದೊಡ್ಡದಾಗಿ ಇಲ್ಲಿ ಕಾನೂನು ಇದೆ ನಮ್ಮನ್ನ ಕಾಪಾಡೋದಕ್ಕೆ. ಇಲ್ಲಿ ಕಾನೂನು ಉಲ್ಲಂಘನೆಗಳಿಗೆ ಅವಕಾಶ ಇಲ್ಲ. ನಾವು ಎಂತ ತ್ಯಾಗ ಬಲಿದಾನಗಳಿಗೂ ಕೂಡ ನಾವು ಭದ್ರಾಗಿದ್ದೀವಿ. ನಮ್ಮನ್ನ ಕಾಪಾಡೋದಕ್ಕೆ ನಮ್ದೇ ಆದಂತ ಶಕ್ತಿಗಳಿದೆ, ನಮ್ದೇ ಆದಂತ ಕಾನೂನು ಇದೆ. ನೀವೇನು ಕಿತ್ಬಿಟ್ಟು ಹಾಕೊಳಕ್ಕಾಗಲ್ಲ. ಕಾನೂನನ್ನ ನೀವು ಮೀರಬಾರ್ದು, ನಾವು ಮೀರೋದಕ್ಕೆ ಅವಕಾಶ ಇಲ್ಲ. ನಾವು ಮೀರಲ್ಲ. ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾರಸ್ದಾರರು ಹೇಳ್ತಾ ಇದ್ದೀವಿ, ಬೀದಿ ವ್ಯಾಪಾರಿಗಳಿಗೆ ತೊಂದರೆ ಕೊಡಬಾರ್ದು. ಬೀದಿ ವ್ಯಾಪಾರಿಗಳಿಗೆ ಇಲ್ಲ ಅಂದ್ರೆ ಅದೇ ಮಿನಿಸ್ಟರ್ಗಳ ಮಂದಿ ಎತ್ಕೊಂಡು ಹೋಗ್ಬಿಟ್ಟು ಅದೇ ಗುಡ್ಡೆ ತರಕಾರಿ ಎತ್ಕೊಂಡಾಗ ಅವ್ರ ಮನೆ ಮುಂದೆ ಬೀದಿ ವ್ಯಾಪಾರ ಮಾಡ್ತೀವಿ ನಾವು. ಯಾವ ಮಿನಿಸ್ಟರ್ ಅಡ್ಡ ಬರ್ತಾರೆ, ನಾವು ನಮ್ಮ ಜನ ಎಲ್ಲ ಹೋಗ್ಬಿಟ್ಟು ಹೌದು, ಅವರು ಬಂದು ಅವ್ರ ಮನೆಗಳ ಮುಂದೆ ಹೋಗ್ಬಿಟ್ಟು ಇದೇ ಗುಡ್ಡೆ ತರಕಾರಿ ಏನು ನಾವು ಮಾರ್ಕೆಟ್ ಅಲ್ಲಿ ವ್ಯಾಪಾರ ಮಾಡ್ತಾ ಇದೀವಲ್ಲ, ಇದೇ ತರಕಾರಿ ಎತ್ಕೊಂಡಾಗಿ, ಇದೇ ನಿಮ್ ಎಣ್ಣೆಗಳು ಎತ್ಕೊಂಡಾಗಿ, ಇದೇ ಹೂವು ಎತ್ಕೊಂಡಾಗಿ ಅಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡ್ತೀವಿ. ಸರಿನಾ ಅದು? ಸರಿನಾ ಇದು? ಸರಿನಾ ಅದು? ನಾವು ನಿಮಗೆ ಕೊಡ್ತೀವಿ. ನಾವು ನಿಮ್ಮ ಸರ್ಕಾರಕ್ಕೆ ಗುಡ್ಡೆ ತರಕಾರಿ ಕೊಡ್ತೀವಿ, ನಿಮ್ಗೆ ಗಿಫ್ಟ್ ಕೊಡ್ತೀವಿ. ನಾವು ಗುಡ್ಡೆ ತರಕಾರಿ ವ್ಯಾಪಾರ ಮಾಡೋರಿಗೆ ದಯಮಾಡಿ ತೊಂದರೆ ಕೊಡಬೇಡಿ. ಮನೆ ಮುಖ್ಯಮಂತ್ರಿಗಳೇ, ನೀವು ಯಾಕೋ ಕಡಕ್ನೆಸ್ ಎಲ್ಲ ಕಟ್ಕೊಳ್ತಾ ಇದ್ರಿ. ಬೆಂಗಳೂರು ಉಸ್ತುವಾರಿ ಸಚಿವರು ನಡೆದ್ರೆ ನಿಮ್ಗೆ ಎದರಿಕೆನೋ ನಮ್ಗೆ ಗೊತ್ತಿಲ್ಲ. ದಯಮಾಡಿ ಹಸ್ತಕ್ಷೇಪ ಮಾಡಿ ಬಡವರ ಬಗ್ಗೆ ಕಾಳಜಿ ತೋರಿಸಿ ಬೀದಿ ವ್ಯಾಪಾರಿಗಳಿಗೆ ಯಥಾವತ್ತಾಗಿ ಅವಕಾಶ ಮಾಡಿಕೊಡಬೇಕು. ಇದು ನಮ್ಮ ಸಂವಿಧಾನಬದ್ಧ ಹಕ್ಕು. ಇದು ನಮ್ಮ ಕೆಟ್ಟ ಯಾರಪ್ಪನ ಮನೆ ಭಿಕ್ಷೆ ಅಲ್ಲ. ಅದು ಮೈಸೂರು ಮಹಾರಾಜರು ನಮ್ಮ ಬೀದಿ ವ್ಯಾಪಾರಿಗಳಿಗೆ, ನಮ್ಮ ಬೆಂಗಳೂರು ನಾಗರಿಕರಿಗೆ, ನಮಗೆ ಅಂತ ಹೇಳಿ ಕೊಟ್ಟಿರ್ತಕ್ಕಂಥ ಕೊಡುಗೆ. ಶ್ರೀ ಕೃಷ್ಣರಾಜೇಂದ್ರ ಮಾರುಕಟ್ಟೆ ಅಂತ ಹೇಳಿ ಕೂಡ ಇವತ್ತು ಹೇಳೋದು, SKR ಮಾರ್ಕೆಟ್ ಅಂತ ಹೇಳಿ. ಇವ್ರು ಯಾರೋ ಬಂದಿರೋರು ಟೆಂಪ್ರವರಿ 5 ವರ್ಷ ನಮ್ಮ ಆಳ್ವಿಕೆ ಮಾಡಕ್ ಬಂದವರಲ್ಲ, ಇವ್ರದೆಲ್ಲ ಮಾರ್ಕೆಟು. ಸರ್ಕಾರಕ್ಕೇನೆ ಕೃಷ್ಣ ಬೈರೇಗೌಡರು, ಕೃಷ್ಣ ಬೈರೇಗೌಡರಿಗೆ ಅಲ್ಲ, ಕೃಷ್ಣರಾಜೇಂದ್ರ ಒಡೆಯರು, ಕೃಷ್ಣ ಬೈರೇಗೌಡರು ಇವತ್ತು ನಮ್ಮನ್ನ ಬೆಂಗಳೂರು ಏನು ಹೇಳ್ತಾ ಇದಾರೆ, ಭಿಕ್ಷೆ ಕೊಟ್ಟಿರ್ತಕ್ಕಂಥ ಭಿಕ್ಷೆ ಅದು. ಅರ್ಥ ಆಯ್ತಾ? ಅದ್ರ ಮೇಲೆ ಇವರ ಅಧಿಕಾರ ಚಲಾವಣೆ ಒಳ್ಳೇದಲ್ಲ. ಹಂಗಾಗಿ ನಾವು ಮುಂದಿನ ಒಂದು 4-5 ದಿನದಲ್ಲಿ 3 ದಿನದಲ್ಲಿ ಇವಾಗ ಮುರುಘಾ ನಮ್ಮ ಸ್ನೇಹಿತರೆಲ್ಲ ಕುತ್ಕೊಂಡು ಮಾತಾಡ್ತಾರೆ, ನಾಯಕರಿಗೆ ಆಗಲೇ ತೀರ್ಮಾನ ತಗೊಂಡಿದ್ದಾರೆ. ಮೈಸೂರಿಗೆ ಹೋಗೋಣ, ಮೈಸೂರು ಮಹಾರಾಜರಿಗೆ ಸ್ಟೋರಿ ಹೇಳೋಣ ನಾವು. ಅಣ್ಣ ಮಾರ್ಕೆಟ್ ನಿಮ್ದು, ಮಾರ್ಕೆಟ್ ಯಾರ್ದು? ಮಹಾರಾಜದ್ದು. ಮಹಾರಾಜರು ಅಲ್ವಾ? ಮೈಸೂರು ಮಹಾರಾಜರು ನಮ್ ಕೊಟ್ಟಿರೋ ಮಾರ್ಕೆಟ್ ಅಲ್ಲಿ ಇವ್ರ ಅಧಿಕಾರ ಚಲಾವಣೆ ಮಾಡೋದಕ್ಕೆ ಇವ್ರು ಯಾರು? ಇವ್ರಿಗೇನ್ ರೈಟ್ಸ್ ಇದೆ? ಅದಕ್ಕೆ ಶಿವಕುಮಾರ್ ನಾಯ್ಕ ಹೇಳಿರೋದು ಕರೆಕ್ಟ್ ಇದೆ. ಅವ್ರು ನಮ್ಮ ನಾಯಕರು. ಇವಾಗ ನಾವೆಲ್ಲ ಒಂದ್ 2-3 ದಿನದಲ್ಲಿ ಮೈಸೂರಿಗೆ ಹೋಗೋಣ. ಒಂದು 5 ಬಸ್ಸು ಮಾಡ್ಕೊಂಡು ಮೈಸೂರಿಗೆ ಹೋಗೋಣ. ನನ್ನ ಕಡೆಯಿಂದ ನಾನೇ 3 ಬಸ್ ಸ್ಪಾನ್ಸರ್ ಮಾಡ್ತೀನಿ ನಿಮ್ಗೆ. ದಯಮಾಡಿ ನಿಮ್ನ ಸೇಫ್ ಆಗಿ ಕರ್ಕೊಂಡ್ ಬರ್ತೀನಿ. ಎಲ್ರು ಮೈಸೂರು ಮಹಾರಾಜರ ಹತ್ರ ಹೋಗೋಣ. ಹೋಗ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ಬರೋಣ. ಏನಂತೀರಾ? ಹೌದು, ಮೈಸೂರಿಗೆ ಹೋಗೋಣ, ಮೈಸೂರು ಮಹಾರಾಜರು ಕೇಳೋಣ. ಯಾಕಂದ್ರೆ ಮಹಾರಾಜರ ಮಾರ್ಕೆಟ್ ಅಲ್ಲಿ ಈ ರೀತಿ ದೌರ್ಜನ್ಯ ಮಹಾರಾಜರು ಬದುಕಿದ್ರೆ ಅವ್ರಿಗೆ ತುಂಬಾ ನೋವಾಗ್ತಾ ಇತ್ತು, ಅವ್ರ ಹೃದಯ ಭಾರ ಆಗ್ತಾ ಇತ್ತು. ಅವ್ರ ಮಗ ಆಗಿ ಇವ್ರು ಸಹಿಸ್ಕೋಬಾರ್ದು, ಅವ್ರ ವಾರಸ್ದಾರರಾಗಿ ಇವ್ರು ಸಹಿಸ್ಕೋಬಾರ್ದು. ಇವ್ರು ಬಂದು ನಮ್ಮ ಧ್ವನಿಯಾಗಿ ನಿಂತ್ಕೋಬೇಕು. ಮಾರ್ಕೆಟ್ ಯಾರಪ್ಪಂದು ಅಲ್ಲ, ಮೈಸೂರು ಮಹಾರಾಜರದು. ಅದಕ್ಕೆ ಮೈಸೂರು ಮಹಾರಾಜರಿಗೂ ಕೇಳೋಣ. ನನ್ನ ಕಡೆಯಿಂದ 3 ಬಸ್ಸು ನಾಳೆ ಬೆಳಗ್ಗೆ ನೀವು ರೆಡಿ ಅಂದ್ರೆ ನಾನು ನಾಳೆ ಬೆಳಗ್ಗೆ ಸೇಫಾಗಿ ಕರ್ಕೊಂಡು ಹೋಗ್ತೀನಿ, ಸೇಫಾಗಿ ಕರ್ಕೊಂಡ್ ಬರ್ತೀನಿ.